ಶಸ್ತ್ರಾಸ್ತ್ರ ಕುಲ್ಲಾಗ್ಯಾವ 90% ಅದಾವ ಅಂತ ಹೇಳ್ತಾರೆ. ಇದು ಎಕ್ಸಾಗ್ರೇಷನ್ ಇರ್ಬೋದಿಲ್ಲ ಅಂತಲ್ಲ, ಇದು ಸತ್ಯ ಅಂತೂ ಅಲ್ಲ. ಯಾಕಂದ್ರೆ ಒಬ್ಬರ ಮೇಲೆ ಪ್ರಭಾವ ಮಾಡೋ ಸಲುವಾಗಿ, ವಿಶ್ವದ ಮಂದಿ ತಮ್ಮ ಕಡೆ ತೊಗೊಳ್ಳೋ ಸಲುವಾಗಿ ಇಂಥವು ನಡೀತಾ ಇರ್ತಾವೆ. ಅದಕ್ಕೆ ಇರಲಿ, ಆದ್ರೆ ಶಸ್ತ್ರಾಸ್ತ್ರ ಅಂದರೆ ಇದ್ದಿದ್ದೇನು ಸುಳ್ಳಲ್ಲ. ದಾಳಿ ಮಾಡ್ತಾರೆ ಸುಳ್ಳಲ್ಲ, ದಾಳಿ ಮಾಡ್ತೀನಿ ಅನ್ನೋದ್ರೊಳಗೆ ದಾಳಿ ಮೇಲೆ ಹೊಡೆದು ಬಿಡ್ತಾ ಇರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಈ ಯುದ್ಧ ನಿಲ್ಲುವುದು ಇಸ್ರೇಲ್ ಮತ್ತು ಯಹೂದಿಗಳಿಗೆ ಬೇಡಾಗ್ಯದ. ಇದು ನಿಂತಂದ್ರೆ ಅದಕ್ಕೆ ಲಾಸ್ ಆಗ್ತದೆ. ಗ್ರೇಟರ್ ಇಸ್ರೇಲ್ ಮಾಡಬೇಕಂತ ಹೊರಟಂಥ ಕನಸಾಗಿ ಉಳಿದು ಬಿಡ್ತದೆ. ಸುತ್ತಮುತ್ತ ಲೆಬನಾನ್ ಆಗಿರ್ಬೋದು, ಜಾರ್ಡನ್ ಆಗಿರ್ಬೋದು, ಗಾಜಾ ಪಟ್ಟಿ ಆಗಿರ್ಬೋದು, ಇವುಗಳನ್ನೆಲ್ಲನೂ ತನ್ನ ಸುಪ್ಪಲಿತ ಇದ್ಕೊಂಡ ಗ್ರೇಟರ್ ಇಸ್ರೇಲ್ ಮಾಡ್ಕೊಂತ ಹೊರಟದ. ಅದರಲ್ಲಿ ಆಗೋ ಸಾಧ್ಯತೆ ಭಾಳ ಕಡಿಮೆ. ಯಾಕಂದರೆ ಇವತ್ತು ಇರಾನ ಅಮೇರಿಕನ್ ಎದುರಿಸೋದಷ್ಟೇ ಅಲ್ಲ, ಇವತ್ತು ನಿಧಾನಕ್ಕೆ ಕೊಲ್ಲಿಯ ರಾಷ್ಟ್ರಗಳು ಸಹಿತ ಇರಾನ್ಗೆ ನೋಡುವಂಗೆ ಮಾಡಿಬಿಟ್ಟದೆ. ಇವತ್ತು ಇರಾನ್ ಶಸ್ತ್ರಾಸ್ತ್ರ ಅಮೇರಿಕಕ್ಕಿಂತಲೂ ಫಾರ್ ಬೆಟರ್ ಬಾಯ್ ಜೊತೆ ಗೆಳತನ ಮಾಡ್ಕೊಳ್ಳೋ ಅಂತ ಅನ್ನಿಸ್ತಾ ಇದೆ. ಫೆಬ್ರವರಿ 28 ಮೊದಲು ಏನಿತ್ತು ನಮ್ಮ ಟ್ರಂಪರ ಕಿಮ್ಮತ್ತು ನಾವು ನೋಡ್ಬೇಕಾಗಿರ್ತದೆ, ಇವತ್ತು ಉಳಿದಿಲ್ಲ. ಇವತ್ತು ನಿಧಾನಕ್ಕೆ ಯುರೋಪಿಯನ್ ದೇಶಗಳು, ನ್ಯಾಟೋ ಆಗಿರ್ಬೋದು, ಇನ್ನೂರು ದೇಶಗಳಾಗಿರ್ಬೋದು, ಇವತ್ತು ಇರಾನ್ ಜೊತೆಗೆ ಗೆಳತನ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಅಮೇರಿಕ ಏಕಾಂಗಿ ಆಗ್ತಾಯಿದೆ. ಜೋಡಿ ತೋರಿಸ್ಕೊಳ್ಳಿಕ್ಕೆ ಯಾರೂ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಶಕ್ತಿ, ತಮ್ಮ ಬುದ್ಧಿ, ತಮ್ಮ ಸ್ವಾರ್ಥ ತೋರಿಸ್ಬಿಟ್ರು ಟ್ರಂಪ್ ಅವರು. ಎಣ್ಣೆ ಮೇಲಿನ ದುರಾಸೆಯಿಂದ ಇವ್ರದ್ದಂಥವ್ರು ಇವತ್ತು ದುರಾಸೆ ಅಷ್ಟೇ ಅಲ್ಲದು, ಅವರ ಏನಪ್ಪ ಖಜಾನೆ ಮೂಲನೇ ಇಲ್ಲಿ ಎಣ್ಣೆ $1 ಮಾಡಿದ್ದ. ಅದರಿಂದ 74-75 ಆದಂಥ ಅಗ್ರಿಮೆಂಟ್ಗಳ ನಂತರದಲ್ಲೇ ಹೆಚ್ಚಿಗೆ ಲಾಭ ಮಾಡ್ಕೊಂಡಿದ್ದಾನೆ ಅಮೇರಿಕ. ಇವತ್ತು ಅದನ್ನು ಬಿಟ್ಟು ಕೊಡು ಪ್ರಸಂಗ ತಂದ್ಕೊಂಡ್ಬಿಡಿತ್ತಂತ ನಾವು. ಫೆಬ್ರವರಿ 28 ಮೊದಲ ಇವರು ಉಸಾವ್ರಿಗೆ ಯಾರು ಬೇಡಪ್ಪ ಅಂತಿದ್ರು. ಇವತ್ತು ನೀವು